ಇವತ್ತು ರಾಜ್ಯಾದ್ಯಂತ ನಮ್ಮ ರಾಜ್ಯಾಧ್ಯಕ್ಷರಾಗಿರುವಂತಹ ವಿಜೇಂದ್ರ ಅವರು ಹಾಗೂ ಪಕ್ಷದ ಕರೆ ಮೇರೆಗೆ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ರಾಜ್ಯಪಾಲರನ್ನು ಕಾಂಗ್ರೆಸ್ನವರ ಅವಾಚ್ಯ ಶಬ್ದಗಳಿಂದ ನಿಂದಿಸುತ್ತಿರುವ ವಿರುದ್ಧವಾಗಿ ನಾವು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ನಮ್ಮ ಮೈಸೂರಿನಲ್ಲೂ ಕೂಡ ನಮ್ಮ ಮೈಸೂರು ನಗರ ಜಿಲ್ಲಾಧ್ಯಕ್ಷರಾಗಿರುವಂಥ ನಾಗೇಂದ್ರಣ್ಣ ಅವರು, ನಮ್ಮ ಸನ್ಮಾನ್ಯ ಶಾಸಕರಾಗಿರುವಂಥ ವತ್ಸಣ್ಣ ಅವರು, ನಮ್ಮ ಮಾಜಿ ಮೇಯರ್ ಆಗಿರುವಂಥ ಶಿವಕುಮಾರ್ ಅವರು ಹಾಗೂ ನಮ್ಮ ಎಲ್ಲ ನೇತಾರರ ನೇತೃತ್ವದಲ್ಲಿ ಇವತ್ತು ಇಲ್ಲಿ ಗಡಿಯಾರದ ಹತ್ತಿರ ಪ್ರೊಟೆಸ್ಟನ್ನು ಇಟ್ಕೊಂಡಿದ್ದೀವಿ. ಈ ಸಂದರ್ಭದಲ್ಲಿ ನಾ ಹೇಳೋದಿಷ್ಟೇ, ಈ ಹಿಂದೆ ಯಡಿಯೂರಪ್ಪ ಸಾಹೇಬರು 2008ರಿಂದ 2011ರವರೆಗೂ ಮುಖ್ಯಮಂತ್ರಿ ಆಗಿರುವಂಥ ಸಂದರ್ಭದಲ್ಲಿ ಆಗಿನ ರಾಜ್ಯಪಾಲರಾಗಿದ್ದಂಥ ಅದಕ್ಕೂ ಮೊದಲು ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರದಲ್ಲಿ ಕಾನೂನು ಖಾತೆ ಸಚಿವರಾಗಿದ್ದಂಥ ಹಂಸರಾಜ್ ಭಾರದ್ವಾಜ್ ಅವರು ಪ್ರತಿನಿತ್ಯನೂ ಕೂಡ ಒಬ್ಬ ರಾಜಕಾರಣಿ ಥರ ಪುಡಾರಿ ಥರ ಮಾಧ್ಯಮಗಳಿಗೆ ಹೇಳಿಕೆಯನ್ನು ಕೊಡ್ತಾಯಿದ್ರು. ಹಾದಿ ಬೀದಿಯಲ್ಲಿ ನಿಂತ್ಕೊಂಡು ಯಡಿಯೂರಪ್ಪ ಸಾಹೇಬರ ಸರ್ಕಾರವನ್ನು ದೂಷಣೆಯನ್ನು ಮಾಡ್ತಾಯಿದ್ರು. ಒಂದು ರೀತಿಯಲ್ಲಿ ಆಗ ರಾಜಭವನ ಅನ್ನೋದು ಕಾಂಗ್ರೆಸ್ನ ಕಚೇರಿಯಾಗಿತ್ತು. ಆದರೆ ಅದಕ್ಕೆ ತದ್ವಿರುದ್ಧ ಎಂಬಂತೆ ನಮ್ಮ ರಾಜ್ಯಪಾಲರಾಗಿರುವಂತಹ ತಾವರ್ಚಂದ್ ಗೆಹ್ಲೋಟ್ ಅವರು ಯಾವತ್ತೂ ಕೂಡ ರಾಜಭವನದ ಘನತೆಗೆ ವಿರುದ್ಧವಾಗಿ ನಡ್ಕೊಳ್ಳಿಲ್ಲ. ಸಿದ್ದರಾಮಯ್ಯ ಸಾಹೇಬರ ವಿರುದ್ಧ 14 ಸೈಟ್ಗಳನ್ನು ಅಕ್ರಮವಾಗಿ ಪಡ್ಕೊಂಡಿದ್ದಾರೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ 187 ಕೋಟಿ ರೂಪಾಯಿ ಹಗರಣ ಸಂಭವಿಸಿದೆ ಅಂತ ತಿಳಿದು ಬಂದಾಗಲೂ ಕೂಡ ಒಂದು ದಿನವೂ ಕೂಡ ಸಾರ್ವಜನಿಕವಾಗಿ ಸರ್ಕಾರವನ್ನು ಟೀಕೆ ಮಾಡುವಂಥ ಕೆಲಸವನ್ನು ಮಾಡಲಿಲ್ಲ. ರಾಜಭವನದ ಘನತೆಗೆ ತಕ್ಕಾಗೆ ನಡ್ಕೊಂಡ್ರು. ಆದರೆ ಖಾಸಗಿ ದೂರುಗಳು ಬಂದಂಥ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಗಳಿಗೆ ನೇರವಾಗಿ ಕಾನೂನಿನ ಪ್ರಕಾರವಾಗಿ ನೋಟಿಸ್ ಕೊಟ್ಟು ಅವರ ವಿವರಣೆಯನ್ನು ಪಡ್ಕೊಂಡು ಅದು ಸಮಾಧಾನಕರವಾಗಿ ಇಲ್ಲದೇ ಇರೋ ಕಾರಣಕ್ಕೋಸ್ಕರವಾಗಿ ಪ್ರಾಸಿಕ್ಯೂಷನ್ಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ನಮ್ಮ ರಾಜ್ಯಪಾಲರು ಒಂದು ದಲಿತ ಸಮುದಾಯಕ್ಕೆ ಸೇರಿದವರು. ಆದರೆ ಯಾವತ್ತೂ ಕೂಡ ಘನತೆ ಗೌರವಕ್ಕೆ ಧಕ್ಕೆ ಆಗೋ ರೀತಿಯಲ್ಲಿ ಯಾವತ್ತೂ ನಡ್ಕೊಂಡಿಲ್ಲ. ಇಂತಹ ತುಳಿತಕ್ಕೊಳಗಾದ ಸಮಾಜದಿಂದ ಬಂದರೂ ಬಹಳ ಗೌರವಯುತವಾಗಿ ನಡ್ಕೊಳ್ತಿರುವಂಥ ರಾಜ್ಯಪಾಲರ ವಿರುದ್ಧ ಕಾಂಗ್ರೆಸ್ಸು ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡ್ತಾ ಇದೆ. ಕೃಷ್ಣ ಬೈರೇಗೌಡರು ತುಂಬ ನೀಚ ಮಟ್ಟದಲ್ಲಿ ಅವರನ್ನು ಟೀಕೆಯನ್ನು ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ನ ಒಬ್ಬೊಬ್ಬರ ಸಚಿವರು ಕೂಡ ಅಟ್ಯಾಕ್ ಮಾಡ್ತಾ ಇದ್ದಾರೆ. ಇದು ಕಾಂಗ್ರೆಸ್ಸು ದಲಿತರ ಬಗ್ಗೆ ಇಟ್ಕೊಂಡಿರುವಂಥ ತಾತ್ಸಾರ ಮನೋಭಾವನೆಯನ್ನು ತೋರಿಸ್ತದೆ. ಅಂಬೇಡ್ಕರ್ ಅವರು ಈ ದೇಶಕ್ಕೆ ಸಂವಿಧಾನವನ್ನು ಕೊಟ್ಟಂಥ ವ್ಯಕ್ತಿ. ಅವರನ್ನು 2 ಸಾರಿ ಚುನಾವಣೆಯಲ್ಲಿ ಕ್ಯಾಂಡಿಡೇಟ್ ಹಾಕಿ ಸೋಲಿಸಿದ್ದು ಇದೇ ಕಾಂಗ್ರೆಸ್ಸು. ಅಂಬೇಡ್ಕರ್ ಅವರು ತೀರ್ಕೊಂಡಾಗ ಡೆಲ್ಲಿನಲ್ಲಿ ಅವರ ಶವ ಸಂಸ್ಕಾರ ಮಾಡಲಿಕ್ಕೆ ಬಿಡದಲೆ ಬಾಂಬೆಗೆ ಕಳಿಸಿದಂಥವರು ಇದೇ ಕಾಂಗ್ರೆಸ್ನವರು. ಅಂಬೇಡ್ಕರ್ ಅವರು ಮನನೊಂದು ರಿಸೈನ್ ಮಾಡೋ ರೀತಿಯಲ್ಲಿ ಮಾಡಿದಂಥವರು ನೆಹರು, ಇದೇ ನೆಹರುವಿನ ಕಾಂಗ್ರೆಸ್ ಮಾಡಿದ್ದು. ಇವತ್ತು ಕೂಡ ದಲಿತರ ಬಗ್ಗೆ ಕಾಂಗ್ರೆಸ್ಸು ತಾತ್ಸಾರ ತುಚ್ಛ ಭಾವನೆಯನ್ನು ಇಟ್ಕೊಂಡಿದೆ ಅನ್ನೋದಕ್ಕೆ ತಾವರ್ಚಂದ್ ಗೆಹ್ಲೋಟ್ ಅವರ ವಿರುದ್ಧ ಕರ್ನಾಟಕ ಕಾಂಗ್ರೆಸ್ ಮಾಡ್ತಿರುವಂಥ ದಾಳಿ ಸಾಕ್ಷಿಯಾಗಿದೆ. ನಾವು ಯಾವುದೇ ಕಾರಣಕ್ಕೂ ಕೂಡ ರಾಜ್ಯಪಾಲರಿಗೆ ಬಗ್ಗೆ ಈ ರೀತಿ ತುಚ್ಛವಾಗಿ ಮಾತನಾಡುವಂಥದ್ದನ್ನು ಸಹಿಸೋದಿಲ್ಲ. ನಾವು ಸ್ಟ್ರೀಟ್ ಫೈಟ್ ಬೇಕಾದರೂ ಮಾಡ್ತೀವಿ. ಆದರೆ ದಲಿತ ಸಮಾಜಕ್ಕೆ ಸೇರಿದಂತಹ ತಾವರ್ಚಂದ್ ಗೆಹ್ಲೋಟ್ ಅವ್ರ ಬಗ್ಗೆ ಈ ರೀತಿ ಹೀನ ಶಬ್ದಗಳಲ್ಲಿ ನಿಲ್ಲಿಸೋದನ್ನು ನಾವು ಟಾಲರೇಟ್ ಮಾಡೋದಿಲ್ಲ ಅನ್ನೋದನ್ನು ಈ ಒಂದು ಹೋರಾಟದ ಮುಖಾಂತರವಾಗಿ ನಾವು ಕಾಂಗ್ರೆಸ್ಗೆ ಸ್ಪಷ್ಟ ಸಂದೇಶವನ್ನು ರವಾನೆಯನ್ನು ಮಾಡ್ತಾ ಇದ್ದೀವಿ. 1.5 ತಿಂಗಳು ಹೇಳಿದೆ ಸಿದ್ದರಾಮಯ್ಯ ಸಾಹೇಬರಿಗೆ, ಗಿಳಿಗೆಳ್ದಂಗೆ ಹೇಳಿದೆ 14 ಸೈಟನ್ನು ಫಸ್ಟು ಸರೆಂಡರ್ ಮಾಡಿ ಸರ್, ಆದ ನಂತರಲೇ ಮುಕ್ತ ಮತ್ತು ನ್ಯಾಯಸಮ್ಮತ ತನಿಖೆ ಆಗಲಿಕ್ಕೆ ಸಾಧ್ಯ, ಎಲ್ಲ ಕಳ್ಳರು ಸಿಗಾಕೊಳ್ತಾರೆ ಅಂತ. ಅವ್ರು ಯಾವತ್ತೂ ಅದನ್ನು ಕೇಳಿಸ್ಕೊಳ್ಳಿಲ್ಲ. ಅದರಲ್ಲಿ ಅವರ ಎಂದಿನ ಒಂದು ಉಡಾಫೆನಲ್ಲಿ ಅವರು ವರ್ತಿಸಿದರು. ಇವತ್ತು ಕುತ್ತಿಗೆ ತಂದಿಟ್ಕೊಂಡಿದ್ದಾರೆ. ಅವರು ಪ್ರತಿ ಹಂತದಲ್ಲೂ ಕೂಡ ಕಾನೂನಿನಲ್ಲಿ ಅವರು ತಿರುಚುವಂಥ ಕೆಲಸವನ್ನು ಆ ಸೈಟನ್ನು ಪಡ್ಕೊಳ್ಳುವಾಗ ಎಲ್ಲ ನಿಯಮಗಳನ್ನು ಗಾಳಿಗೆ ತೂರಿರುವಂಥದ್ದು ಸಾಕ್ಷ್ಯಾಧಾರ ಸಮೇತವಾಗಿ ಹೊರಗಡೆ ಬರ್ತಾಯಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಅವರ ಸ್ಥಾನದಲ್ಲಿ ಮುಂದುವರಿಯುವಂಥ ಯಾವುದೇ ನೈತಿಕ ಹಕ್ಕಿಲ್ಲ. ಮಾಧ್ಯಮಗಳ ಮುಖಾಂತರವಾಗಿ ಪ್ರತಿನಿತ್ಯನೂ ಕೂಡ ಒಂದೊಂದು ದಾಖಲೆ ಹೊರಗಡೆ ಬರ್ತಾಯಿದೆ. ನೆನ್ನೆ ಅದರಲ್ಲೂ ಅವ್ರ ಹೆಂಡತಿ ಬರೆದಿರುವಂಥ ಪತ್ರಕ್ಕೆ ವೈಟ್ನರ್ ಹಾಕಿರುವಂತಹ ಒಂದು ಪತ್ರ ಹೊರಗಡೆ ಬಂದಿರೋದಂತೂ ಅವರು ಆ ಒಂದು ಮುಖ್ಯಮಂತ್ರಿ ಸ್ಥಾನದಲ್ಲಿ ಒಂದು ಕ್ಷಣನೂ ಕೂಡ ಮುಂದುವರಿಯೋದಕ್ಕೆ ಯಾವ ನೈತಿಕ ಹಕ್ಕು ಇಲ್ಲ ಅನ್ನೋದನ್ನು ಸಾಬೀತು ಮಾಡಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ, ಅರವಿಂದ್ ಕೇಜ್ರಿವಾಲ್ ಥರ ಬಂಡತನವನ್ನು ಪ್ರದರ್ಶನ ಮಾಡಬೇಡಿ. ಕರ್ನಾಟಕ ಇವತ್ತು ಸಭ್ಯ ರಾಜಕಾರಣಕ್ಕೆ ಹೆಸರಾಗಿದೆ ಅನ್ನೋದನ್ನು ಒಂದು ಮೇಲ್ಪಂಕ್ತಿಯನ್ನು ಹಾಕಿಕೊಡಿ.
ರಾಜೀನಾಮೆ ನೀಡುವ ಮುಖಾಂತರ ಅಂತ ನಾನು ನಿಮ್ಮನ್ನು ಕೇಳ್ಕೊಳ್ತೀನಿ. ಬಾಂಗ್ಲಾ ಪ್ರಧಾನಿಗೆ ಬಂದ ಗತಿ ರಾಜ್ಯಪಾಲರಿಗೆ ಬರುತ್ತೆ ಅಂತ ಅಂದರೆ ಸಾವಿರ ಸಂಖ್ಯೆ ಕ್ರಿಶ್ಚಿಯನ್ರ ಸಂಖ್ಯೆ ಜಾಸ್ತಿ ಆದರೆ ಹಿಂದೂಗಳಿಗೆ ಆ ಗತಿ ಬರುತ್ತೆ ಅನ್ನೋದು ಐವನ್ ಡಿಸೋಜ್ ಅವರ ಮಾತಿನ ತಾತ್ಪರ್ಯ. ಇಂಥವ್ರನ್ನ ಕಾಂಗ್ರೆಸ್ಸು ಈ ಹಿಂದೂ ವಿರೋಧಿಗಳನ್ನು, ಈ ಮತಾಂತರದಲ್ಲಿ ನಂಬಿಕೆ ಇಟ್ಕೊಂಡಿರುವಂಥವ್ರನ್ನು, ಇವತ್ತು ಕೂಡ ಭಾರತ ಸ್ವತಂತ್ರವಾದ ನಂತರನೂ ಕೂಡ ತಮ್ಮ ನಿಷ್ಠೆಯನ್ನು ಪಾಕಿಸ್ತಾನಕ್ಕೆ ಇಟ್ಕೊಂಡಿರೋರನ್ನ ಕಾಂಗ್ರೆಸ್ ಹಾಕಿ ಸಲ್ಲಿಸ್ತಾ ಇದೆ ಅನ್ನೋದಕ್ಕೆ ಈ ಒಂದು ಹೇಳಿಕೆನೇ ದೊಡ್ಡ ಉದಾಹರಣೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಹಾಗೆ ಹಿಂದೂಗಳೇ ಎಚ್ಚೆತ್ಕೊಳ್ಬೇಕು. ಕಾಂಗ್ರೆಸ್ ಸಾಕಿರುವಂಥದ್ದು ಈ ರೀತಿ ಹಿಂದೂ ವಿರೋಧಿಗಳನ್ನ ಅನ್ನೋದನ್ನು ಈಗಲಾದರೂ ದಯವಿಟ್ಟು ಅರ್ಥವನ್ನು ಮಾಡ್ಕೊಳ್ಳಿ. ಇವತ್ತು ರಾಜ್ಯಾದ್ಯಂತ ನಮ್ಮ ರಾಜ್ಯಾಧ್ಯಕ್ಷರಾಗಿರುವಂತಹ ವಿಜೇಂದ್ರ ಅವರು ಹಾಗೂ ಪಕ್ಷದ ಕರೆ ಮೇರೆಗೆ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ರಾಜ್ಯಪಾಲರನ್ನು ಕಾಂಗ್ರೆಸ್ನವರ ಅವಾಚ್ಯ ಶಬ್ದಗಳಿಂದ ನಿಂದಿಸುತ್ತಿರುವ ವಿರುದ್ಧವಾಗಿ ನಾವು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ನಮ್ಮ ಮೈಸೂರಿನಲ್ಲೂ ಕೂಡ ನಮ್ಮ ಮೈಸೂರು ನಗರ ಜಿಲ್ಲಾಧ್ಯಕ್ಷರಾಗಿರುವಂಥ ನಾಗೇಂದ್ರಣ್ಣ ಅವರು, ನಮ್ಮ ಸನ್ಮಾನ್ಯ ಶಾಸಕರಾಗಿರುವಂಥ ವತ್ಸಣ್ಣ ಅವರು, ನಮ್ಮ ಮಾಜಿ ಮೇಯರ್ ಆಗಿರುವಂಥ ಶಿವಕುಮಾರ್ ಅವರು ಹಾಗೂ ನಮ್ಮ ಎಲ್ಲ ನೇತಾರರ ನೇತೃತ್ವದಲ್ಲಿ ಇವತ್ತು ಇಲ್ಲಿ ಗಡಿಯಾರದ ಹತ್ತಿರ ಪ್ರೊಟೆಸ್ಟನ್ನು ಇಟ್ಕೊಂಡಿದ್ದೀವಿ. ಈ ಸಂದರ್ಭದಲ್ಲಿ ನಾನು ಹೇಳೋದಿಷ್ಟೇ, ಈ ಹಿಂದೆ ಯಡಿಯೂರಪ್ಪ ಸಾಹೇಬರು 2008ರಿಂದ 2011ರವರೆಗೂ ಮುಖ್ಯಮಂತ್ರಿ ಆಗಿರುವಂಥ ಸಂದರ್ಭದಲ್ಲಿ ಆಗಿನ ರಾಜ್ಯಪಾಲರಾಗಿದ್ದಂಥ, ಅದಕ್ಕೂ ಮೊದಲು ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರದಲ್ಲಿ ಕಾನೂನು ಖಾತೆ ಸಚಿವರಾಗಿದ್ದಂಥ ಹಂಸರಾಜ್ ಭಾರದ್ವಾಜ್ ಅವರು ಪ್ರತಿನಿತ್ಯನೂ ಕೂಡ ಒಬ್ಬ ರಾಜಕಾರಣಿ ಥರ, ಪುಡಾರಿ ಥರ ಮಾಧ್ಯಮಗಳಿಗೆ ಹೇಳಿಕೆಯನ್ನು ಕೊಡ್ತಾಯಿದ್ರು. ಹಾದಿ ಬೀದಿಯಲ್ಲಿ ನಿಂತ್ಕೊಂಡು ಯಡಿಯೂರಪ್ಪ ಸಾಹೇಬರ ಸರ್ಕಾರವನ್ನು ದೂಷಣೆಯನ್ನು ಮಾಡ್ತಾಯಿದ್ರು. ಒಂದು ರೀತಿಯಲ್ಲಿ ಆಗ ರಾಜಭವನ ಅನ್ನೋದು ಕಾಂಗ್ರೆಸ್ನ ಕಚೇರಿಯಾಗಿತ್ತು. ಆದರೆ ಅದಕ್ಕೆ ತದ್ವಿರುದ್ಧ ಎಂಬಂತೆ ನಮ್ಮ ರಾಜ್ಯಪಾಲರಾಗಿರುವಂತಹ ತಾವರ್ಚಂದ್ ಗೆಹ್ಲೋಟ್ ಅವರು ಯಾವತ್ತೂ ಕೂಡ ರಾಜಭವನದ ಘನತೆಗೆ ವಿರುದ್ಧವಾಗಿ ನಡ್ಕೊಳ್ಳಿಲ್ಲ. ಸಿದ್ದರಾಮಯ್ಯ ಸಾಹೇಬರ ವಿರುದ್ಧ 14 ಸೈಟ್ಗಳನ್ನು ಅಕ್ರಮವಾಗಿ ಪಡ್ಕೊಂಡಿದ್ದಾರೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ 187 ಕೋಟಿ ರೂಪಾಯಿ ಹಗರಣ ಸಂಭವಿಸಿದೆ ಅಂತ ತಿಳಿದು ಬಂದಾಗಲೂ ಕೂಡ ಒಂದು ದಿನವೂ ಕೂಡ ಸಾರ್ವಜನಿಕವಾಗಿ ಸರ್ಕಾರವನ್ನು ಟೀಕೆ ಮಾಡುವಂಥ ಕೆಲಸವನ್ನು ಮಾಡಲಿಲ್ಲ. ರಾಜಭವನದ ಘನತೆಗೆ ತಕ್ಕ ಹಾಗೆ ನಡ್ಕೊಂಡ್ರು. ಆದರೆ ಖಾಸಗಿ ದೂರುಗಳು ಬಂದಂಥ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಗಳಿಗೆ ನೇರವಾಗಿ ಕಾನೂನಿನ ಪ್ರಕಾರವಾಗಿ ನೋಟಿಸ್ ಕೊಟ್ಟು ಅವರ ವಿವರಣೆನ ಪಡ್ಕೊಂಡು ಅದು ಸಮಾಧಾನಕರವಾಗಿ ಇಲ್ಲದೇ ಇರೋ ಕಾರಣಕ್ಕೋಸ್ಕರವಾಗಿ ಪ್ರಾಸಿಕ್ಯೂಷನ್ಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ನಮ್ಮ ರಾಜ್ಯಪಾಲರು ಒಂದು ದಲಿತ ಸಮುದಾಯಕ್ಕೆ ಸೇರಿದವರು, ಆದರೆ ಯಾವತ್ತೂ ಕೂಡ ಘನತೆ ಗೌರವಕ್ಕೆ ಧಕ್ಕೆ ಆಗೋ ರೀತಿಯಲ್ಲಿ ಯಾವತ್ತೂ ನಡ್ಕೊಂಡಿಲ್ಲ. ಇಂತಹ ತುಳಿತಕ್ಕೊಳಗಾದ ಸಮಾಜದಿಂದ ಬಂದರೂ ಬಹಳ ಗೌರವಯುತವಾಗಿ ನಡ್ಕೊಳ್ತಿರುವಂಥ ರಾಜ್ಯಪಾಲರ ವಿರುದ್ಧ ಕಾಂಗ್ರೆಸ್ಸು ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡ್ತಾ ಇದೆ. ಕೃಷ್ಣ ಬೈರೇಗೌಡರು ತುಂಬ ನೀಚ ಮಟ್ಟದಲ್ಲಿ ಅವರನ್ನು ಟೀಕೆಯನ್ನು ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ನ ಒಬ್ಬೊಬ್ಬರ ಸಚಿವರು ಕೂಡ ಅಟ್ಯಾಕ್ ಮಾಡ್ತಾ ಇದ್ದಾರೆ. ಇದು ಕಾಂಗ್ರೆಸ್ಸು ದಲಿತರ ಬಗ್ಗೆ ಇಟ್ಕೊಂಡಿರುವಂಥ ತಾತ್ಸಾರ ಮನೋಭಾವನೆಯನ್ನು ತೋರಿಸ್ತದೆ. ಅಂಬೇಡ್ಕರ್ ಅವರು ಈ ದೇಶಕ್ಕೆ ಸಂವಿಧಾನವನ್ನು ಕೊಟ್ಟಂಥ ವ್ಯಕ್ತಿ. ಅವರನ್ನು 2 ಸಾರಿ ಚುನಾವಣೆಯಲ್ಲಿ ಕ್ಯಾಂಡಿಡೇಟ್ ಹಾಕಿ ಸೋಲಿಸಿದ್ದು ಇದೇ ಕಾಂಗ್ರೆಸ್ಸು. ಅಂಬೇಡ್ಕರ್ ಅವರು ತೀರ್ಕೊಂಡಾಗ ಡೆಲ್ಲಿನಲ್ಲಿ ಅವರ ಶವ ಸಂಸ್ಕಾರ ಮಾಡಲಿಕ್ಕೆ ಬಿಡದಲೆ ಬಾಂಬೆಗೆ ಕಳಿಸಿದಂಥವರು ಇದೇ ಕಾಂಗ್ರೆಸ್ನವರು. ಅಂಬೇಡ್ಕರ್ ಅವರು ಮನನೊಂದು ರಿಸೈನ್ ಮಾಡೋ ರೀತಿಯಲ್ಲಿ ಮಾಡಿದಂಥವರು ನೆಹರು, ಇದೇ ನೆಹರುವಿನ ಕಾಂಗ್ರೆಸ್ ಮಾಡಿದ್ದು. ಇವತ್ತು ಕೂಡ ದಲಿತರ ಬಗ್ಗೆ ಕಾಂಗ್ರೆಸ್ಸು ತಾತ್ಸಾರ ತುಚ್ಛ ಭಾವನೆಯನ್ನು ಇಟ್ಕೊಂಡಿದೆ ಅನ್ನೋದಕ್ಕೆ ತಾವರ್ಚಂದ್ ಗೆಹ್ಲೋಟ್ ಅವರ ವಿರುದ್ಧ ಕರ್ನಾಟಕ ಕಾಂಗ್ರೆಸ್ ಮಾಡ್ತಿರುವಂಥ ದಾಳಿ ಸಾಕ್ಷಿಯಾಗಿದೆ. ನಾವು ಯಾವುದೇ ಕಾರಣಕ್ಕೂ ಕೂಡ ರಾಜ್ಯಪಾಲರಿಗೆ ಬಗ್ಗೆ ಈ ರೀತಿ ತುಚ್ಛವಾಗಿ ಮಾತನಾಡುವಂಥದ್ದನ್ನು ಸಹಿಸೋದಿಲ್ಲ. ನಾವು ಸ್ಟ್ರೀಟ್ ಫೈಟ್ ಬೇಕಾದರೂ ಮಾಡ್ತೀವಿ. ಆದರೆ ದಲಿತ ಸಮಾಜಕ್ಕೆ ಸೇರಿದಂತಹ ತಾವರ್ಚಂದ್ ಗೆಹ್ಲೋಟ್ ಅವ್ರ ಬಗ್ಗೆ ಈ ರೀತಿ ಹೀನ ಶಬ್ದಗಳಲ್ಲಿ ನಿಲ್ಲಿಸೋದನ್ನು ನಾವು ಟಾಲರೇಟ್ ಮಾಡೋದಿಲ್ಲ ಅನ್ನೋದನ್ನು ಈ ಒಂದು ಹೋರಾಟದ ಮುಖಾಂತರವಾಗಿ ನಾವು ಕಾಂಗ್ರೆಸ್ಗೆ ಸ್ಪಷ್ಟ ಸಂದೇಶವನ್ನು ರವಾನೆಯನ್ನು ಮಾಡ್ತಾ ಇದ್ದೀವಿ. 1.5 ತಿಂಗಳು ಹೇಳಿದೆ ಸಿದ್ದರಾಮಯ್ಯ ಸಾಹೇಬರಿಗೆ, ಗಿಳಿಗೆಳ್ದಂಗೆ ಹೇಳಿದೆ 14 ಸೈಟನ್ನು ಫಸ್ಟು ಸರೆಂಡರ್ ಮಾಡಿ ಸರ್, ಆದ ನಂತರಲೇ ಮುಕ್ತ ಮತ್ತು ನ್ಯಾಯಸಮ್ಮತ ತನಿಖೆ ಆಗಲಿಕ್ಕೆ ಸಾಧ್ಯ, ಎಲ್ಲ ಕಳ್ಳರು ಸಿಗಾಕೊಳ್ತಾರೆ ಅಂತ. ಅವರು ಯಾವತ್ತೂ ಅದನ್ನು ಕೇಳಿಸ್ಕೊಳ್ಳಿಲ್ಲ. ಅದರಲ್ಲಿ ಅವರ ಎಂದಿನ ಒಂದು ಉಡಾಫೆನಲ್ಲಿ ಅವರು ವರ್ತಿಸಿದರು. ಇವತ್ತು ಕುತ್ತಿಗೆಗೆ ತಂದಿಟ್ಕೊಂಡಿದ್ದಾರೆ. ಅವರು ಪ್ರತಿ ಹಂತದಲ್ಲೂ ಕೂಡ ಕಾನೂನಿನಲ್ಲಿ ಅವರು ತಿರುಚುವಂಥ ಕೆಲಸವನ್ನು
ಆ ಸೈಟನ್ನು ಪಡ್ಕೊಳ್ಳುವಾಗ ಎಲ್ಲ ನಿಯಮಗಳನ್ನು ಗಾಳಿಗೆ ತೂರಿರುವಂಥದ್ದು ಸಾಕ್ಷ್ಯಾಧಾರ ಸಮೇತವಾಗಿ ಹೊರಗಡೆ ಬರ್ತಾಯಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಅವರ ಸ್ಥಾನದಲ್ಲಿ ಮುಂದುವರಿಯುವಂಥ ಯಾವುದೇ ನೈತಿಕ ಹಕ್ಕಿಲ್ಲ. ಮಾಧ್ಯಮಗಳ ಮುಖಾಂತರವಾಗಿ ಪ್ರತಿನಿತ್ಯನೂ ಕೂಡ ಒಂದೊಂದು ದಾಖಲೆ ಹೊರಗಡೆ ಬರ್ತಾಯಿದೆ. ನೆನ್ನೆ ಅದರಲ್ಲೂ ಅವ್ರ ಹೆಂಡತಿ ಬರೆದಿರುವಂಥ ಪತ್ರಕ್ಕೆ ವೈಟ್ನರ್ ಹಾಕಿರುವಂತಹ ಒಂದು ಪತ್ರ ಹೊರಗಡೆ ಬಂದಿರೋದಂತೂ ಅವರು ಆ ಒಂದು ಮುಖ್ಯಮಂತ್ರಿ ಸ್ಥಾನದಲ್ಲಿ ಒಂದು ಕ್ಷಣನೂ ಕೂಡ ಮುಂದುವರಿಯೋದಕ್ಕೆ ಯಾವ ನೈತಿಕ ಹಕ್ಕು ಇಲ್ಲ ಅನ್ನೋದನ್ನು ಸಾಬೀತು ಮಾಡಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ, ಅರವಿಂದ್ ಕೇಜ್ರಿವಾಲ್ ಥರ ಬಂಡತನವನ್ನು ಪ್ರದರ್ಶನ ಮಾಡಬೇಡಿ. ಕರ್ನಾಟಕ ಇವತ್ತು ಸಭ್ಯ ರಾಜಕಾರಣಕ್ಕೆ ಹೆಸರಾಗಿದೆ ಅನ್ನೋದನ್ನು ಒಂದು ಮೇಲ್ಪಂಕ್ತಿಯನ್ನು ಹಾಕಿಕೊಡಿ ರಾಜೀನಾಮೆ ನೀಡುವ ಮುಖಾಂತರ ಅಂತ ನಾನು ನಿಮ್ಮನ್ನು ಕೇಳ್ಕೊಳ್ತೀನಿ. ಬಾಂಗ್ಲಾ ಪ್ರಧಾನಿಗೆ ಬಂದ ಗತಿ ರಾಜ್ಯಪಾಲರಿಗೆ ಬರುತ್ತೆ ಅಂತ ಐವಾನ್ ಡಿಸೋಜಾ. ಅಂದರೆ ಸಾವಿರ ಸಂಖ್ಯೆ ಕ್ರಿಶ್ಚಿಯನ್ರ ಸಂಖ್ಯೆ ಜಾಸ್ತಿ ಆದರೆ ಹಿಂದೂಗಳಿಗೆ ಆ ಗತಿ ಬರುತ್ತೆ ಅನ್ನೋದು ಐವಾನ್ ಡಿಸೋಜ್ ಅವರ ಮಾತಿನ ತಾತ್ಪರ್ಯ. ಇಂಥವ್ರನ್ನ ಕಾಂಗ್ರೆಸ್ಸು ಈ ಹಿಂದೂ ವಿರೋಧಿಗಳನ್ನು, ಈ ಮತಾಂತರದಲ್ಲಿ ನಂಬಿಕೆ ಇಟ್ಕೊಂಡಿರೋವಂಥವ್ರನ್ನು, ಇವತ್ತು ಕೂಡ ಭಾರತ ಸ್ವತಂತ್ರವಾದ ನಂತರನೂ ಕೂಡ ತಮ್ಮ ನಿಷ್ಠೆಯನ್ನು ಪಾಕಿಸ್ತಾನಕ್ಕೆ ಇಟ್ಕೊಂಡಿರೋರನ್ನ ಕಾಂಗ್ರೆಸ್ ಸಾಕಿ ಸಲ್ಲಿಸ್ತಾ ಇದೆ ಅನ್ನೋದಕ್ಕೆ ಈ ಒಂದು ಹೇಳಿಕೆನೇ ದೊಡ್ಡ ಉದಾಹರಣೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಹಾಗೆ ಹಿಂದೂಗಳೇ ಎಚ್ಚೆತ್ಕೊಳ್ಬೇಕು. ಕಾಂಗ್ರೆಸ್ ಸಾಕಿರುವಂಥದ್ದು ಈ ರೀತಿ ಹಿಂದೂ ವಿರೋಧಿಗಳನ್ನ ಅನ್ನೋದನ್ನು ಈಗಲಾದರೂ ದಯವಿಟ್ಟು ಅರ್ಥವನ್ನು ಮಾಡ್ಕೊಳ್ಳಿ.